ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಇದೀಗ ಮತ್ತೆ ಕೋವಿಡ್ ಪ್ರಕರಣಗಳು ಕಂಡುಬಂದಿವೆ. 11,000ಕ್ಕೂ ಹೆಚ್ಚು ಆಕ್ಟಿವ್ ಕೇಸಸ್ ಕಾಣಿಸಿಕೊಂಡಿದೆ. ಕೇರಳ 95 ಆಕ್ಟಿವ್ ಕೇಸಸ್ ಇದೆ. ಕರ್ನಾಟಕದಲ್ಲಿ 13 ಆಕ್ಟಿವ್ ಕೋವಿಡ್ ಕೇಸಸ್ ಕಂಡುಬಂದಿದೆ. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದಂತಹ, ಇಡೀ ಜಗತ್ತನ್ನೇ ಲಾಕ್ಡೌನ್ ಮಾಡಿದ್ದಂತಹ ಕೋವಿಡ್ ಇದೀಗ ಮತ್ತೆ ತನ್ನ ಬಾಲವನ್ನು ಬಿಚ್ಚಿದೆ, ಮತ್ತೆ ಎಲ್ಲ ಕಡೆ ಕಾಣಿಸ್ಕೊಂಡಿದೆ, ಮತ್ತೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಇದೀಗ ಮತ್ತೆ ಕೋವಿಡ್ ಪ್ರಕರಣಗಳು ಕಂಡುಬಂದಿವೆ. ಸಿಂಗಪೂರ್, ಹಾಂಗ್ಕಾಂಗ್ನಲ್ಲಿ ಮೇಲಾಗಿ ಅಲ್ಲಿನ ಸರ್ಕಾರ ಹೈ ಅಲರ್ಟ್ ಘೋಷಿಸಿದೆ. ಸಿಂಗಪೂರ್, ಹಾಂಗ್ಕಾಂಗ್ನಲ್ಲಿ 11,000ಕ್ಕೂ ಹೆಚ್ಚು ಆಕ್ಟಿವ್ ಕೇಸಸ್ ಕಾಣಿಸಿಕೊಂಡಿದೆ. ಜನರೆಲ್ಲರೂ ಭಯಭೀತರಾಗಿದ್ದಾರೆ. ಇದು ಏಷ್ಯಾದ ಒಂದಷ್ಟು ರಾಷ್ಟ್ರಗಳ ವಿಚಾರ. ಆದರೆ ನಮ್ಮ ಭಾರತ ಕೂಡ ಬಹಳ ದೂರ ಏನಿಲ್ಲ. ಭಾರತದಲ್ಲೂ ಕೂಡ 257 ಆಕ್ಟಿವ್ ಕೋವಿಡ್ ಕೇಸಸ್ ಇದೆ. ಮೇಲಾಗಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಕೋವಿಡ್ ಆಕ್ಟಿವ್ ಕೇಸಸ್ ಕಾಣಿಸ್ಕೊಳ್ತಾ ಇದೆ. ಅದರ ನಂಬರ್ಸ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕೇರಳ 95 ಆಕ್ಟಿವ್ ಕೇಸಸ್ ಇದೆ. ತಮಿಳುನಾಡು 2ನೇ ಸ್ಥಾನದಲ್ಲಿದೆ, 66 ಆಕ್ಟಿವ್ ಕೇಸಸ್. ಥರ್ಡ್ ಪ್ಲೇಸ್ನಲ್ಲಿ ಮಹಾರಾಷ್ಟ್ರ 56 ಆಕ್ಟಿವ್ ಕೇಸಸ್ ಮತ್ತು ಕರ್ನಾಟಕದಲ್ಲಿ 13 ಆಕ್ಟಿವ್ ಕೋವಿಡ್ ಕೇಸಸ್ ಕಂಡುಬಂದಿದೆ. ಒಟ್ಟಾರೆ ಭಾರತದಲ್ಲಿ 257, ಆದರೆ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಕಾಣಿಸ್ಕೊಂಡಿರುವಂಥದ್ದು ದಕ್ಷಿಣ ಭಾರತದಲ್ಲಿ. ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಹೆಂಡತಿ ನಮ್ರತಾ ಶಿರೋಡ್ಕರ್ ಅವರ ಸಿಸ್ಟರ್ ಶಿಲ್ಪಾ ಶಿರೋಡ್ಕರ್ ಅವರಿಗೆ ಕೋವಿಡ್ ಪಾಸಿಟಿವ್ ಕಂಡುಬಂದಿದೆ. ಆಂಧ್ರ, ತೆಲಂಗಾಣದಲ್ಲೂ ಕೂಡ ಒಂದಷ್ಟು ಆಕ್ಟಿವ್ ಪ್ರಕರಣಗಳು ಕಂಡುಬಂದಿದೆ. ಈಗ ನಾವು ಎಲ್ಲರೂ ಭಯಭೀತರಾಗುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಆದಷ್ಟು ಹೆಚ್ಚಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕಂಡುಕೊಂಡ್ರೆ, ನಾವೇನಾದ್ರು ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ನ ಫಾಲೋ ಮಾಡಿದ್ರೆ ಇದರಿಂದ ಮತ್ತೆ ಹೊರಗೆ ಬರಬಹುದು. ಆದರೆ ಇದನ್ನು ನಾವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಮತ್ತೆ 2020ರ ಒಂದು ಸನ್ನಿವೇಶ ಮರುಕಳಿಸುವುದು ದೂರ ಏನಿಲ್ಲ. ಯಾರೂ ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಹೆಚ್ಚಾಗಿ ಸೋಷಿಯಲ್ ಡಿಸ್ಟೆನ್ಸ್ ಆಗಿರಬಹುದು. ಹೀಗೆ ಇನ್ನೂ ಎಲ್ಲ ನೋಡ್ತಾ ಇದ್ದೀವಿ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆದಷ್ಟು ಈ ಕೋಲ್ಡು, ಕಾಫು, ಜ್ವರ ಎಲ್ಲ ಬರುವಂಥ ಲಕ್ಷಣಗಳಿದೆ. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ. ಕೋವಿಡ್ ಅಂತ ಮತ್ತೆ ಭಯ ಪಡೋದು ಬೇಡ. ಹಾಗಂತ ನೆಗ್ಲಿಜೆನ್ಸಿ ಮಾಡಿ ಇದನ್ನು ಹೆಚ್ಚು ಮಾಡಿಕೊಂಡು ಮತ್ತೊಂದು ಲಾಕ್ಡೌನನ್ನು ನಾವು ನೋಡೋದು ಬೇಡ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.